ಗುರುಭ್ಯೋ ನಮಃ. ಗುರವೇ ಸರ್ವಲೋಕಾನಾಂ ಭಿಷಜೆ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಕ್ಯಾಶ್ ಟಾಕ್ಸ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ತಾವೆಲ್ಲರೂ ಕೂಡ ಮಾಸ ಭವಿಷ್ಯ ಕಾರ್ಯಕ್ರಮವನ್ನು ನೋಡಿದ್ದೀರಿ, ಒಳ್ಳೆ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ. ನಿಮ್ಮ ಪ್ರೋತ್ಸಾಹಕ್ಕೆ ನಾನು ಆಭಾರಿಯಾಗಿದ್ದೇನೆ. ಅದೇ ರೀತಿಯಾಗಿ ಇವತ್ತಿನ ದಿವಸ ಸೆಪ್ಟೆಂಬರ್ ತಿಂಗಳಿನಲ್ಲಿ 12 ರಾಶಿಗಳಿಗೆ ಗ್ರಹ ಸ್ಥಿತಿಗಳ ಬದಲಾವಣೆಯಿಂದಾಗಿ ಯಾವ ರೀತಿಯಾದಂತಹ ಫಲಾಫಲಗಳಿದೆ ಅಂತ ಹೇಳುವಂಥದ್ದನ್ನು ತಿಳಿದುಕೊಳ್ಳುವ. ಪ್ರಥಮವಾಗಿ ಗ್ರಹ ಸ್ಥಿತಿಗಳನ್ನು ನೋಡುವುದಾದರೆ 4ನೇ ತಾರೀಕು ಸಿಂಹ ರಾಶಿಗೆ ಬುಧನ ಪ್ರವೇಶವಾಗುವಂಥದ್ದು, ಅದೇ ರೀತಿಯಾಗಿ 16ನೇ ತಾರೀಕು ಕನ್ಯಾ ರಾಶಿಗೆ ರವಿಯ ಪ್ರವೇಶವಾಗುವಂಥದ್ದು, 18ನೇ ತಾರೀಕು ತುಲಾ ರಾಶಿಗೆ ಶುಕ್ರನ ಪ್ರವೇಶವಾಗುವಂಥದ್ದು, ಅದೇ ರೀತಿಯಾಗಿ 23ನೇ ತಾರೀಕು ಕನ್ಯಾ ರಾಶಿಗೆ ಬುಧನ ಪ್ರವೇಶವಾಗುವಂಥದ್ದು. ಅದೇ ರೀತಿಯಾಗಿ 7ನೇ ತಾರೀಕು ಸೆಪ್ಟೆಂಬರ್ ಗಣೇಶ ಚತುರ್ಥಿ ಇರುವಂಥದ್ದು. ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಮಗೆಲ್ಲರಿಗೂ ಕೂಡ ಗೌರಿ ಗಣೇಶರ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಸದಾಕಾಲ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಕುಂಭರಾಶಿ. ಕುಂಭರಾಶಿಯವರಿಗೆ ಈ ತಿಂಗಳಿನಲ್ಲಿ ಗ್ರಹಗಳು ಸಂಚಾರದಿಂದಾಗಿ ಯಾವ ರೀತಿಯಾದಂತಹ ಫಲಾಫಲಗಳಿದೆ ಅಂತ ಹೇಳುವಂಥದ್ದನ್ನು ತಿಳ್ಕೊಳ್ಳುವ. ಜನ್ಮರಾಶಿಯಲ್ಲಿರ್ತಕ್ಕಂಥ ಶನಿಯಿಂದಾಗಿ ಸ್ವಲ್ಪ ಆಲಸ್ಯ, ದುಃಖ, ಇವತ್ತು ಮಾಡಬೇಕು, ನಾಳೆ ಮಾಡಬೇಕು, ನಾಡಿದ್ದು ಮಾಡಬೇಕು ಅಂತ ಹೇಳುವಂತಹ ಯೋಚನೆಯಲ್ಲೇ ನಿಮ್ಮ ಕೆಲಸ ಕಾರ್ಯಗಳು ಎಲ್ಲವೂ ಕೂಡ ಡಿಲೇ ಆಗುವಂಥ ಸಾಧ್ಯತೆಗಳಿರುತ್ತೆ. ಬಂದಿರತಕ್ಕಂಥ ಅವಕಾಶಗಳನ್ನೆಲ್ಲವುದನ್ನು ಕೂಡ ಮಿಸ್ ಮಾಡ್ಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ದೇವರು ನಮಗೆ ಏನನ್ನು ಕೊಟ್ಟಿಲ್ಲ ಅಂತ ಹೇಳುವಂಥ ಯೋಚನೆಗಳನ್ನು ಮಾಡಬೇಡಿ. ದೇವರೆಲ್ಲ ಕೊಟ್ಟಿರ್ತಾನೆ. ನಿಮ್ಮ ಕೈಯಿಂದ ನೀವು ಕಳ್ಕೊಂಡ್ರೆ ಅದಕ್ಕೆ ಯಾರೂ ಹೊಣೆ ಆಗಿರಲ್ಲ. ಹಾಗಾಗಿ ಆ ಒಂದು ವಿಷಯದಲ್ಲಿ ವಿಶೇಷವಾದಂಥ ಜಾಗ್ರತೆಯನ್ನು ತೆಕ್ಕೊಂಡು ಇರ್ತಕ್ಕಂಥ ಆಲಸ್ಯಗಳನ್ನೆಲ್ಲದನ್ನು ದೂರ ಓಡಿಸ್ಬಿಟ್ಟು ಸರಿಯಾದಂಥ ಚೈತನ್ಯದಲ್ಲಿ ನಿಮ್ಮ ಕೆಲಸವನ್ನು ನೀವು ಮಾಡ್ಕೊಂಡು ಹೋದರೆ ಒಳ್ಳೆ ರೀತಿಯಾದಂಥ ಪ್ರತಿಫಲವನ್ನು ಕಾಣಬಹುದು. ಆರೋಗ್ಯದಲ್ಲೂ ಅಭಿವೃದ್ಧಿಯನ್ನು ಕೂಡ ನೀವು ಕಾಣಬಹುದು. ಅದೇ ರೀತಿಯಾಗಿ ನಿಮ್ಮ ಜೀವನದಲ್ಲಿ ಕೂಡ ಒಳ್ಳೆ ರೀತಿಯಾದಂಥ ಶ್ರೇಯಸ್ಸನ್ನು ಕೂಡ ಕಾಣಬಹುದು. ಒಳ್ಳೆ ರೀತಿಯಾದಂತಹ ಗ್ರಹಸ್ಥಿತಿಗಳ ಅನುಕೂಲದಿಂದಾಗಿ, ದೈವಾನುಗ್ರಹದಿಂದಾಗಿ ಒಳ್ಳೆ ರೀತಿಯಾದಂಥ ಫಲವನ್ನು ನೀವು ಪಡಿಬಹುದು. ತೃತೀಯ ಸ್ಥಾನದಲ್ಲಿ ಇರತಕ್ಕಂಥ ರಾಹುವಿನಿಂದಾಗಿ ಮಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ಇರಿ. ಅನಗತ್ಯವಾಗಿರ್ತಕ್ಕಂಥ ಮಾತುಗಳಿರ್ಬೋದು ಅಥವಾ ಏನೋ ಒಂದು ತಮಾಷೆಗಾಗಿರ್ತಕ್ಕಂತಹ ಮಾತುಗಳು ಕೂಡ ನಿಮ್ಮ ಸ್ನೇಹಿತರಾಗಿರ್ಬೋದು, ಬಂಧುಗಳಿರ್ಬೋದು ಅಥವಾ ಕುಟುಂಬದೊಳಗಿರ್ಬೋದು ವಿರೋಧವಾಗಿ ಬರುವಂಥ ಸಾಧ್ಯತೆಗಳಿರುತ್ತೆ. ವಾದ ವಿವಾದಗಳು ವೃದ್ಧಿಯಾಗುವಂಥ ಸಾಧ್ಯತೆಗಳಿರುತ್ತೆ. ಅಥವಾ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಉದ್ಯೋಗವನ್ನು ನೀವು ಮಾಡ್ತಾ ಇದ್ರೆ ಈ ಸಂದರ್ಭದಲ್ಲಿ ಅದರಲ್ಲಿ ಹಿಮ್ಮುಖವಾಗುವಂಥ ಸಾಧ್ಯತೆಗಳಿರುತ್ತೆ. ಪ್ರವಚನ, ಪಾಠ, ಭಾಷಣ ಇತ್ಯಾದಿಗಳನ್ನು ಮಾಡುವವರಿಗೆ ಮಾತುಗಳು ಸರಿಯಾದಂಥ ಸಮಯದಲ್ಲಿ ಸರಿಯಾದಂತಹ ಶಬ್ದಗಳು ಕೂಡ ನಿಮಗೆ ಈ ಸಂದರ್ಭದಲ್ಲಿ ಸಿಗದೇ ಇರುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಅದೇ ರೀತಿಯಾಗಿ ಮಾತಾಡಿದ ನಂತರ ನಾನು ಆ ರೀತಿ ಮಾತನಾಡಬಾರ್ದಿತ್ತು ಅಂತ ಹೇಳುವಂತಹ ಅರಿವು ಕೂಡ ನಿಮ್ಗೆ ಆಗುವಂತಹ ಎಲ್ಲ ಲಕ್ಷಣಗಳು ಕೂಡ ಈ ರೀತಿಯಾಗಿರೋದ್ರಿಂದಾಗಿ ಸ್ವಲ್ಪ ಜಾಗೃತೆಯಿಂದಿರಿ. ಇನ್ನು ಚತುರ್ಥ ಸ್ಥಾನದಲ್ಲಿರ್ತಕ್ಕಂಥ ಗುರುವಿನಿಂದಾಗಿ ಬಂಧುಗಳ ಒಟ್ಟಿಗೆಲ್ಲ ವಿರೋಧಗಳಾಗುವಂತ ಸಾಧ್ಯತೆಗಳಿರುತ್ತೆ. ಸಂಬಂಧಿಕರಿರ್ಬಹುದು ಅಥವಾ ನಿಮ್ಮ ಅತಿ ಹತ್ತಿರದವರು ಇರಬಹುದು, ಅವರೊಟ್ಟಿಗೆ ಸ್ವಲ್ಪ ವಿರೋಧಗಳು ಕೂಡ, ಬಂಧು ಕ್ಲೇಶ ಅಂತ ಹೇಳ್ತವೆ, ವಿರೋಧಗಳು ಕೂಡ ಬರುವಂತ ಸಾಧ್ಯತೆಗಳಿರುತ್ತೆ. ಎಲ್ಲವರನ್ನು ವಿಶ್ವಾಸದಲ್ಲಿ ತಗೊಂಡು ಪ್ರೀತಿ ಸಹಬಾಳ್ವೆಯಿಂದ ಮುಂದುವರೆದು ಒಳ್ಳೆ ರೀತಿಯಾದಂತಹ ಫಲವನ್ನು ನೀವು ಕಾಣಬಹುದು. ಇನ್ನು ಪಂಚಮ ಸ್ಥಾನದಲ್ಲಿರ್ತಕ್ಕಂಥ ಕುಜನಿಂದಾಗಿ ತೃತೀಯಾಧಿಪತಿ ಪಂಚಮದಲ್ಲಿರೋದ್ರಿಂದಾಗಿ ಮನಸ್ಸಿಗೆ ಸಣ್ಣ ಪುಟ್ಟ ವಿಷಯದಲ್ಲಿ ಕಿರಿಕಿರಿಗಳು, ಒತ್ತಡಗಳು ಕೂಡ ಬರುವಂತ ಸಾಧ್ಯತೆಗಳಿರುತ್ತೆ. ಮಕ್ಕಳ ಆರೋಗ್ಯದಲ್ಲಿ ವಿಶೇಷವಾದಂತಹ ಗಮನವನ್ನು ತೆಕ್ಕೊಳ್ಳಿ. ಅನಗತ್ಯವಾದ ವಿಷಯದಲ್ಲಿ ಟೆನ್ಷನ್ ಮಾಡಿಕೊಂಡು ಅಥವಾ ನೆಗೆಟಿವ್ ಆದಂತಹ ವಿಷಯಗಳ ಬಗ್ಗೆ ಹೆಚ್ಚಿಗೆ ಚಿಂತನೆಗಳನ್ನು ಮಾಡಿಕೊಂಡು ನಿಮ್ಮ ಸಮಯವನ್ನು ವ್ಯರ್ಥವನ್ನು ಮಾಡ್ಲಿಕ್ಕೆ ಹೋಗಬೇಡಿ. ಇನ್ನು 7ನೇ ಸ್ಥಾನವನ್ನು ನೋಡುವುದಾದ್ರೆ 7ನೇ ಸ್ಥಾನದಲ್ಲಿ ತನ್ನ ಸ್ವಕ್ಷೇತ್ರದಲ್ಲಿರ್ತಕ್ಕಂಥ ರವಿ ಮತ್ತು ಬುಧನಿಂದಾಗಿ ಒಳ್ಳೆ ರೀತಿಯಾದಂತಹ ಪ್ರತಿಫಲವನ್ನು ಕಾಣಬಹುದು. ವಿವಾಹಕ್ಕೋಸ್ಕರವಾಗಿ ಪ್ರಯತ್ನ ಮಾಡ್ತಾ ಇರುವವರಿಗೆ ಒಳ್ಳೆ ಸಂಬಂಧಗಳು ಕೂಡಿ ಬರುವಂತಹ ಯೋಗಗಳಿದೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ನಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳು ಅಥವಾ ಇತ್ಯಾದಿಗಳು, ವಾದ ವಿವಾದಗಳು ಕೂಡ ಬರುವಂತಹ ಸಾಧ್ಯತೆಗಳಿರುತ್ತೆ. ಅಂಡರ್ಸ್ಟ್ಯಾಂಡಿಂಗ್ ಪ್ರಾಬ್ಲಮ್ಗಳು ಕೂಡ ಬರುವಂತಹ ಸಾಧ್ಯತೆಗಳಿರುತ್ತೆ. ಅದನ್ನೆಲ್ಲ ಸರಿಪಡಿಸಿಕೊಂಡು ಹೋಗುವಂತಹ ಶಕ್ತಿ, ಕೌಶಲ್ಯ ನಿಮ್ಮಲ್ಲಿ ಇರೋದ್ರಿಂದಾಗಿ ತನ್ನ ಸರಿಪಡಿಸಿಕೊಂಡು ಸರಿಯಾದಂತಹ ವಿವೇಚನೆಯಲ್ಲಿ ಯಾವ ವಿಷಯದಲ್ಲಿಯೂ ಗಡಿಬಿಡಿ ಬೀಳದೇನೆ ಮುಂದುವರೆದ್ರೆ ಒಳ್ಳೆ ರೀತಿಯಾದಂತಹ ಫಲವನ್ನು ನೀವು ಈ ಸಂದರ್ಭದಲ್ಲಿ ಕಾಣಬಹುದು. ಇನ್ನು 8ನೇ ಸ್ಥಾನವನ್ನು ನೋಡುವುದಾದ್ರೆ 8ನೇ ಸ್ಥಾನದಲ್ಲಿರ್ತಕ್ಕಂಥ ಕೇತುವಿನಿಂದಾಗಿ ವಾಹನ ಚಲಿಸುವಾಗಿರಬಹುದು ಅಥವಾ ಕೆಲವಷ್ಟು ಸಾಹಸ ಕೆಲಸಗಾರಗಳನ್ನು ಮಾಡುವಾಗ ನೀರಿನಲ್ಲಿ ಈಜುವಾಗಿರಬಹುದು ಅಥವಾ ಕರೆಂಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯದಲ್ಲಿರ್ಬೋದು ಸ್ವಲ್ಪ ಜಾಗ್ರತೆಯಿಂದಿರಿ. ಆ ವಿಷಯದಲ್ಲಿ ಸ್ವಲ್ಪ ಆಪತ್ತುಗಳೆಲ್ಲವೂ ಕೂಡ ಬರುವಂತ ಸಾಧ್ಯತೆಗಳಿರುತ್ತೆ. ಸೆಕೆಂಡ್ ಹ್ಯಾಂಡ್ ವಾಹನ ಖರೀದಿ ಮಾಡುವಾಗಿರಬಹುದು ಅಥವಾ ಯಾವುದೋ ಪ್ರಾಪರ್ಟಿಗಳನ್ನು ಖರೀದಿ ಮಾಡುವಾಗಿರಬಹುದು, ಸ್ವಲ್ಪ ದಾಖಲೆ ಪತ್ರಗಳನ್ನ ಅಥವಾ ವಾಹನ ಆದರೆ ಇಂಜಿನ್ ಇತ್ಯಾದಿಗಳನ್ನಾಗಿರಬಹುದು ಸಂಬಂಧಪಟ್ಟಿರ್ತಕ್ಕಂತಹ ವ್ಯಕ್ತಿಗಳ ಮುಖಾಂತರವಾಗಿ ಪುನಃ ಪರಿಶೀಲನೆ ಮಾಡಿಕೊಂಡು, ನಿಮಗೆ ಆ ವಿಷಯದ ಬಗ್ಗೆ ಹೆಚ್ಚಿಗೆ ಜ್ಞಾನ ಇಲ್ಲ ಅಂತಾದ್ರೆ ಜ್ಞಾನ ಇರುವವರನ್ನು ತೆಕ್ಕೊಂಡು ಗಡಿಬಿಡಿ ಬೀಳದೇನೆ ಸರಿಯಾದಂತಹ ನಿರ್ಧಾರದಲ್ಲಿ ನೀವು ಮುಂದುವರೆದ್ರೆ ಒಳ್ಳೆ ರೀತಿಯಾದಂತಹ ಪ್ರತಿಫಲವನ್ನು ನೀವು ಈ ಸಂದರ್ಭದಲ್ಲಿ ಕಾಣಬಹುದು. ನೀಚ ಸ್ಥಾನದಲ್ಲಿರ್ತಕ್ಕಂಥ ಶುಕ್ರನಿಂದಾಗಿಯೂ ಕೂಡ ಚತುರ್ಥಪತಿ ನೀಚನಾಗಿ ನಿಂತಿರೋದ್ರಿಂದಾಗಿ
ಸುಖ ಇಲ್ಲದ ಒಂದು ಪರಿಸ್ಥಿತಿಗಳಾಗುವಂಥದ್ದು, ದುಡ್ಡು ನೀರಿನಂತೆ ಖರ್ಚಾಗುವಂಥದ್ದು ಇರ್ಬೋದು, ಅಥವಾ ಅನಗತ್ಯವಾದಂಥ ಖರ್ಚುಗಳಿರ್ಬೋದು, ಸಂಬಂಧ ಪಡದೇ ಇರತಕ್ಕಂಥ ಕೆಲವಷ್ಟು ವಿಷಯಗಳಲ್ಲಿ ನಿಮ್ಮ ಸಂಪತ್ತನ್ನು ಅದೇ ರೀತಿಯಾಗಿ ಸಮಯವನ್ನು ವ್ಯರ್ಥ ಮಾಡುವಂಥ ಸಾಧ್ಯತೆಗಳು ಕೂಡ ಈ ಸಂದರ್ಭದಲ್ಲಿರೋದ್ರಿಂದ ಆ ಒಂದು ವಿಷಯದಲ್ಲಿ ವಿಶೇಷವಾದಂಥ ಜಾಗ್ರತೆಯನ್ನು ವಹಿಸಿ. 9ನೇ ಸ್ಥಾನಾಧಿಪತಿಯಾದಂಥ ಕುಜ ಬುಧನ ಮನೆಯಲ್ಲಿರೋದ್ರಿಂದಾಗಿ ತಂದೆಯವರ ಆರೋಗ್ಯದಲ್ಲಿ ಮತ್ತು ರಕ್ತ ಪರಿಚಲನೆಯ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ಸೂಕ್ತ ವೈದ್ಯರ ಮಾರ್ಗದರ್ಶನವನ್ನು ತಗೊಂಡು ಮುಂದುವರೆದ್ರೆ ಒಳ್ಳೆಯ ರೀತಿಯಾದಂಥ ಪ್ರತಿಫಲವನ್ನು ನೀವು ಈ ಸಂದರ್ಭದಲ್ಲಿ ಕಾಣಬಹುದು. ಇದಿಷ್ಟೆಲ್ಲ ದೋಷ ಫಲಗಳಾಗಿರಬಹುದು ಅಥವಾ ಗುಣಫಲಗಳನ್ನಾಗಿರಬಹುದು ಅನುಭವಿಸಲಿಕ್ಕೆ ನಮ್ಮ ಮನುಷ್ಯ ಪ್ರಯತ್ನದಿಂದ ಬಂದಿರತಕ್ಕಂಥ ಸಕಲ ಸಂಕಷ್ಟಗಳನ್ನು ಎದುರಿಸಿಕೊಂಡು ಮುಂದೆ ಹೋಗಲಿಕ್ಕೆ ಒಳ್ಳೆ ರೀತಿಯಾದಂಥ ಫಲವನ್ನು ನಾವು ಗಳಿಸಲಿಕ್ಕೆ ಭಗವಂತನ ಅನುಗ್ರಹ ಖಂಡಿತವಾಗಿ ನಮಗೆ ಬೇಕೇ ಬೇಕಾಗುತ್ತೆ. ದೈವಾನುಗ್ರಹ ಇಲ್ಲದೆ ಯಾವ ಬಲವೂ ಕೂಡ ಇರೋದಿಲ್ಲ. ಹಾಗಾಗಿ ಇದಕ್ಕೆಲ್ಲ ಯಾವ ರೀತಿಯಾದಂತಹ ಸುಲಭವಾಗಿ ಮತ್ತು ಸರಳವಾಗಿ ಒಂದು ಸರಿಯಾದಂತಹ ದೈವಾನುಗ್ರಹವನ್ನು ಪಡಿಲಿಕ್ಕಿರ್ತಕ್ಕಂಥ ವಿಧಾನ ಅಂತ ಹೇಳುವಂಥದ್ದು ನೋಡುವುದಾದ್ರೆ, ಇದೇ ಸೆಪ್ಟೆಂಬರ್ 18ನೇ ತಾರೀಕು ವಿಶೇಷವಾಗಿ ಪೌರ್ಣಿಮೆ ಇರೋದ್ರಿಂದ ಅವತ್ತಿನ ದಿವಸ ಅಘೋರ ರುದ್ರ ಹೋಮವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೇನೆ. ಈ ಹೋಮದಲ್ಲಿ ನೀವೇನಾದರೂ ಭಾಗ್ಯ ಆಗಬೇಕು ಅಂತಿದ್ರೆ ನಿಮ್ಮ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ರಾಶಿ, ಹೆಸರನ್ನ ಮತ್ತು ನಿಮ್ಮ ಮನೆ ವಿಳಾಸವನ್ನ ಮತ್ತು ನಂಬರನ್ನ ಕೆಳಗಡೆ ಕಾಣಿಸುವಂತ ನಂಬರ್ಗೆ ಕಳಿಸ್ಕೊಡಿ. ಈ ಒಂದು ಅಘೋರ ರುದ್ರ ಹೋಮದಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಬಹುದು. ಆನ್ಲೈನ್ ಮುಖಾಂತರವಾಗಿ ನಡೆಯುವಂತ ಹೋಮ ಆಗಿರೋದ್ರಿಂದ ನೇರವಾಗಿ ಭಾಗವಹಿಸಲಿಕ್ಕೆ ಅವಕಾಶಗಳು ಇರೋದಿಲ್ಲ. 18ನೇ ತಾರೀಕು ಬೆಳಗ್ಗೆ 9:00 ಹೋಮ ಆರಂಭವಾಗುವಂಥದ್ದು. ಆ ಆರಂಭವಾಗುವಾಗ ಲೈವ್ ನಲ್ಲೇ ನಿಮ್ಮ ಹೆಸರು ಸಂಕಲ್ಪಗಳನ್ನ ಆಗುವಂಥದ್ದನ್ನ ನೀವು ವೀಕ್ಷಣೆ ಮಾಡಬಹುದು. ಹೋಮ ಮುಗಿದ ನಂತರ ಪೂರ್ಣಾಹುತಿಯಲ್ಲಿ ಭಗವಂತನಲ್ಲಿ ಬಂದಿರತಕ್ಕಂತಹ ಸಕಲ ಸಂಕಷ್ಟಗಳಿರಬಹುದು, ದುರಿತ ದಾರಿದ್ರ್ಯಗಳಿರಬಹುದು, ಗ್ರಹದೋಷ, ನಕ್ಷತ್ರ ದೋಷಗಳಿರಬಹುದು, ಯಾವುದೇ ರೀತಿಯಾದಂತಹ ಅರಿಷ್ಟಗಳಿದ್ರೂ ಕೂಡ ನಿವಾರಣೆ ಮಾಡಿಕೊಟ್ಟು ನನ್ನ ಉದ್ಧಾರ ಮಾಡು ತಂದೆ ಅಂತ ಹೇಳುವಂತ ಪ್ರಾರ್ಥನೆಯನ್ನು ಭಗವಂತನಲ್ಲಿ ಮಾಡಿ ಖಂಡಿತವಾಗಿ ಒಳ್ಳೆ ರೀತಿಯಾದಂತಹ ಪ್ರತಿಫಲವನ್ನು ನೀವು ಕಾಣಬಹುದು. ಹೋಮ ಮುಗಿದ ನಂತರ ಪ್ರಸಾದವನ್ನ ನಿಮ್ಮ ಮನೆಗೆ ಕಳಿಸುವಂತಹ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ. ಅದೇ ರೀತಿಯಾಗಿ ಹೋಮದಲ್ಲಿ ಭಾಗಿಯಾಗಲಿಕ್ಕೆ ಒಂದು ಸಣ್ಣ ಮೌಲ್ಯವನ್ನು ನೀವು ಪಾವತಿಸಬೇಕಾಗ್ತದೆ. ಕೆಳಗಡೆ ಕಾಣಿಸುವಂಥ ನಂಬರ್ಗೆ 1001 ರೂಪಾಯಿಯನ್ನು ನೀವು ಫೋನ್ಪೇ ಮುಖಾಂತರವಾಗಿ ಕಳಿಸ್ಕೊಡಿ. ಪ್ರಸಾದವನ್ನು ನಿಮಗೆ ಕಳಿಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡ್ತೇನೆ. ಈ ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ಯಜ್ಞದಲ್ಲಿ ಭಾಗಿಯಾಗಿ ಇದರ ಫಲವನ್ನು ತಾವೆಲ್ಲರೂ ಕೂಡ ಪಡಿತೀರಿ ಅಂತ ನಾನು ಅನ್ಕೊಂಡಿದ್ದೇನೆ. ಇನ್ನೂ ಹೆಚ್ಚಿನದಾಗಿರ್ತಕ್ಕಂತಹ ಫಲಾಫಲಗಳು ನಿಮಗೆ ದೊರಕಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ನನ್ನ ಆರಾಧ್ಯ ದೇವರಲ್ಲಿ ಕೂಡ ನಾನು ಮಾಡ್ತೇನೆ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್. ವೀಕ್ಷಕರೇ, ಸಾಕಷ್ಟು ಜನ ನಾನಾ ರೀತಿಯಾದಂತಹ ಸಕಲ ಸಂಕಷ್ಟಗಳಿದೆ, ಕಷ್ಟ ನಷ್ಟಗಳಿದೆ, ಯಾವ ರೀತಿಯಾದಂಥ ಪರಿಹಾರಗಳನ್ನು ಮಾಡ್ಕೊಳ್ಬೇಕು ಗೊತ್ತಾಗ್ತಾ ಇಲ್ಲ, ಅಥವಾ ಯಾವ ರೀತಿ ನಾವು ಮುಂದುವರಿಬೇಕು ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಿ. ಪ್ರತ್ಯೇಕವಾದಂತಹ ಸರಿಯಾದಂತಹ ನಿಮ್ಮ ಜಾತಕ ಇದ್ರೆ ಜಾತಕ, ಅದಲ್ಲ ಅಂತಾದ್ರೆ ವ್ಯಕ್ತಿಗತವಾದಂತಹ ಚಿಂತನೆಯಿಂದ ಬಂದಂತಹ ಸಮಸ್ಯೆಯನ್ನು ಅರ್ಥಕೊಂಡು ಪರಿಹಾರವನ್ನು ನಾವು ಮಾಡ್ಕೊಳ್ಬಹುದು. ನೀವು ಫೋನ್ ಮುಖಾಂತರವಾಗಿ ಸಾಕಷ್ಟು ಜನ ಕೇಳ್ತಾ ಇದ್ದೀರಿ. ಫೋನ್ ಮುಖಾಂತರವಾಗಿ ನಾವು ಉತ್ತರ ಕೊಡಕ್ ಆಗಲ್ಲ. ಆ ವಿಷಯಗಳ ಬಗ್ಗೆ ನೇರವಾಗಿ ಬಂದ್ರೆ ನಾವು ಅದಕ್ಕೆ ಬೇಕಾದಂತಹ ಪರಿಹಾರವನ್ನು ಕಂಡುಕೊಳ್ಳಬಹುದು. ಅದೇ ರೀತಿಯಾಗಿ ಸಾಮಾನ್ಯ ಜನರಿಗೂ ಕೂಡ ಈ ಜ್ಯೋತಿಷ್ಯ ಶಾಸ್ತ್ರ ಅಂತ ಹೇಳುವಂಥದ್ದು ಬರೇ ದುಡ್ಡಿರುವವರಿಗಷ್ಟೇ ಅಲ್ಲ, ಅಥವಾ ದುಡ್ಡು ಇಲ್ಲದೆ ಇರುವವರಿಗೆ ಇಲ್ಲ ಅಂತ ಹೇಳುವಂಥದ್ದು ಅಲ್ಲ. ಜ್ಯೋತಿಷ್ಯ ಶಾಸ್ತ್ರ ದುಬಾರಿಯೂ ಅಲ್ಲ, ಜ್ಯೋತಿಷ್ಯ ಶಾಸ್ತ್ರ ಅಗ್ಗವೂ ಅಲ್ಲ. ಹಾಗಾಗಿ ಎಲ್ರಿಗೂ ಕೂಡ ಪರಿಹಾರ ಮಾಡಲಿಕ್ಕೆ ಇರ್ತಕ್ಕಂಥ ಅವಕಾಶಗಳು ಸಿಗಲಿ ಅಂತ ಹೇಳುವಂಥ ದೃಷ್ಟಿಯಿಂದ ಸೆಪ್ಟೆಂಬರ್ 18ನೇ ತಾರೀಕು ಅಘೋರ ರುದ್ರ ಹೋಮವನ್ನು ಸಂಕಲ್ಪ ಮಾಡಿದ್ದೇನೆ. ಈ ಮೊದಲು ವಿಡಿಯೋದಲ್ಲಿ ನಾನು ಹೇಳಿರೋ ಪ್ರಕಾರವಾಗಿ ಯಾರ್ಯಾರಿಗೆ ಭಾಗವಹಿಸಬೇಕು ಅಂತ ಹೇಳುವಂತಹ ಮನಸ್ಸಿದೆ ಅವರೆಲ್ಲರೂ ಕೂಡ ಕೆಳಗೆ ಕಾಣಿಸುವಂಥ ನಂಬರ್ಗೆ ನಿಮ್ಮ ಹೆಸರು, ನಕ್ಷತ್ರ, ರಾಶಿ, ಗೋತ್ರ, ಅದೇ ರೀತಿ ವಿಳಾಸವನ್ನು ಕಳಿಸ್ಕೊಡಿ. 1001 ರೂಪಾಯಿ ಸಣ್ಣ ಮೌಲ್ಯ ಇರುತ್ತೆ, ಅದನ್ನು ನೀವು ಪಾವತಿಸಬೇಕಾಗುತ್ತೆ. ಪ್ರಸಾದವನ್ನು ನಾನು ಕಳಿಸ್ಕೊಡ್ತೇನೆ. ಪ್ರಸಾದವನ್ನು ಪ್ರತಿನಿತ್ಯ ಧಾರಣೆ ಮಾಡಿ ಭಗವಂತನನ್ನ ಮೊರೆ ಹೋಗಿ, ಅದನ್ನು ಬಿಟ್ಟು ಅರ್ಧ ಗಂಟೆಲಿ ಪರಿಹಾರ, 1 ಗಂಟೆಲಿ ಪರಿಹಾರ, ಇವೆಲ್ಲ ಏನು? 24 ಗಂಟೆಲಿ ಪರಿಹಾರ, ಇವೆಲ್ಲ ಆಗದೇ ಇರುವಂಥ ವಿಷಯಗಳು. ಇದರಲ್ಲಿ ಈಗಾಗಲೇ ಸಾಕಷ್ಟು ಜನ ದುಡ್ಡನ್ನ, ಸಮಯವನ್ನ ಎಲ್ಲ ಕಳ್ಕೊಂಡಿರ್ತೀರಿ. ಸ್ವಲ್ಪ ವಿವೇಚನೆಯಿಂದ ಯೋಚನೆ ಮಾಡಿಕೊಂಡು ಸರಿಯಾದಂತಹ ಒಂದು ದಾರಿಯಲ್ಲಿ ಪರಿಹಾರವನ್ನು ಕಂಡುಕೊಳ್ಳಿ. ಇದರಿಂದಾಗಿ ಜ್ಯೋತಿಷ್ಯ ಶಾಸ್ತ್ರಕ್ಕೂ ಅಪವಾದ ಬಂದ್ಬಿಡುತ್ತೆ, ದೇವರ ಮೇಲೂ ವಿರಕ್ತಿ ಬಂದ್ಬಿಡುತ್ತೆ. ಇದೆಲ್ಲ ಯಾಕೆ? ತಾವೆಲ್ಲರೂ ಕೂಡ ಈ ಒಂದು ವಿಶೇಷವಾಗಿ ಹೋಮದಲ್ಲಿ ಭಾಗಿಯಾಗಿ ಭಗವಂತನ ಕೃಪೆಗೆ ಪಾತ್ರರಾಗಿ ಅಂತ ಈ ಮೂಲಕವಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಈ ಒಂದು ವಿಶೇಷವಾಗಿರ್ತಕ್ಕಂಥ ಹೋಮದ ಪ್ರಯೋಜನವನ್ನು ತಾವೆಲ್ಲರೂ ಕೂಡ ಪಡ್ಕೊಳ್ಳಿ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್.